2cc ಅಂತ ಅಂದರೆ ಏನು, 2cc ಅಂದರೆ ಯಾಕೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು 2cc ಕಂಪ್ಲೀಟ್ ಮಾಡದೆ ಇದ್ದರೆ ಏನಾಗ್ಬಿಡುತ್ತೆ ಈ ಬಿಸ್ನೆಸ್ ಒಳಗಡೆ. ಇವೆಲ್ಲ ತುಂಬ ಜನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಕನ್ಫ್ಯೂಸ್ ಆಗಿರೋ ಕ್ವಶನ್ಸ್. ಕೆಲವರು 2cc ಅಂದರೆ ಜಸ್ಟ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದು ಅಂದ್ಕೊಂಡಿದ್ದಾರೆ. ಕೆಲವರು 2cc ಕಂಪ್ಲೀಟ್ ಮಾಡಿದರೆ ಬಿಸ್ನೆಸ್ ಒಳಗಡೆ ಸಕ್ಸಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ರಿಯಾಲಿಟಿ 2cc ಅಂತ ಅಂದರೆ ಏನು? 2cc is not just a number, guys. 2cc one of the first execution milestone in your forever business. So even ಈ ವಿಡಿಯೋ ಒಳಗಡೆ 2cc ಅಂದರೆ ಏನು ಅಂತ ಅರ್ಥ ಮಾಡ್ಕೊತೀರಾ, ಯಾಕೆ 2cc ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ನೆಕ್ಸ್ಟ್ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಏನು ಪ್ರಾಬ್ಲಮ್ ಬರ್ಬೋದು ನಿಮಗೆ, ನೆಕ್ಸ್ಟ್ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ 2cc ಹೇಗೆ ಪ್ರಾಕ್ಟಿಕಲಿ ನೀವು ಕಂಪ್ಲೀಟ್ ಮಾಡಬಹುದು. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೀವೇನಿದೆ ನೆಕ್ಸ್ಟ್ 10 ಮಿನಿಟ್ಸ್ನ ಲಾಕಿನ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್, 2cc ಅಂತ ಅಂದ್ರೇನು? 2 ಅಂದರೆ ನ್ಯೂಮೆರಿಕಲ್ ನಂಬರ್, cc ಅಂತ ಅಂದರೆ ಕೇಸ್ ಕ್ರೆಡಿಟ್ ಕಾಮನ್ ಕರೆನ್ಸಿ. ಇದು ಯಾವ ಥರ ಬರುತ್ತೆ? ಕಂಪನಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಇಂಡಿಯಾ ನಡೀತಾ ಇಲ್ಲ, US ನಡೀತಲ್ಲ. ಇಟ್ಸ್ ರನ್ನಿಂಗ್ ಇನ್ ಮೋರ್ ದೆನ್ 164+ ಕಂಟ್ರೀಸ್. 164+ ಕಂಟ್ರೀಸ್ದು ಡಿಫ್ರೆಂಟ್ ಕರೆನ್ಸಿ ಬರುತ್ತಾ, ಒಂದೇ ಕರೆನ್ಸಿ ಬರುತ್ತಾ? ಡಿಫ್ರೆಂಟ್ ಕರೆನ್ಸಿ ಬರುತ್ತೆ. ಕಂಪನಿ 164+ ಕಂಟ್ರೀಸ್ದು ಡಿಫ್ರೆಂಟ್ ಕರೆನ್ಸಿನ ತೊಗೊಂಡು ಮತ್ತು ಈಕ್ವಲಾಗಿ ಡಿವೈಡ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಕಂಪನಿ ಏನು ಮಾಡ್ಕೊಂಡಿದ್ದೆ, ಓನ್ ಕರೆನ್ಸಿ ಅಂತ ಮಾಡ್ಕೊಂಡಿದ್ದೆ, cc ಅಂತ. 1cc ಅಂದರೆ 1000 ಪಾಯಿಂಟ್ಸ್, 2cc ಅಂದರೆ 2000 ಪಾಯಿಂಟ್ಸ್. ಪಾಯಿಂಟ್ಸ್ ಯಾವ ಥರ ಬರುತ್ತೆ? ಎಕ್ಸಾಂಪಲ್ ನಾನು ನಿಮ್ಗೊಂದು ಶೋ ಮಾಡ್ತಿದ್ದೀನಿ, ಡ್ರೀಮ್ ಪರ್ಫ್ಯೂಮ್. ಇದ್ರ ಮೇಲೆ ಒಂದು 100 ಪಾಯಿಂಟ್ ಇದೆ ಅಂತ ಅಂದರೆ ಈ ಥರ ಒಂದು 10 ಬಾಟಲ್ಸ್ಗೆ 1000 ಪಾಯಿಂಟ್ಸ್ ಆಯಿತು. 1000 ಪಾಯಿಂಟ್ಸ್ ಅಂದರೆ ಇಂಡಿಯನ್ ಕರೆನ್ಸಿ ಒಳಗಡೆ ಎಷ್ಟು? 80 × 20,000 ರೂಪೀಸ್. 20,000 ರೂಪೀಸ್ ಈ ಥರ ಬರುತ್ತೆ ನಿಮಗೆ 2cc ಅಂತ ಅಂದರೆ. ಎಕ್ಸಾಂಪಲ್ ಒಂದು 20 ಬಾಟಲ್ಸ್ ಡ್ರೀಮ್ ಪ್ರಾಡಕ್ಟ್ ಏನಿದೆ, ಈ ಒಂದು ಪರ್ಫ್ಯೂಮ್ ಅಂತ ಹೇಳ್ಬೋದು ನಾನು ನಿಮ್ಗೇನಿದೆ. ಬಟ್ ಅದ್ರ ಮೇಲೆ ಅಷ್ಟೊಂದು cc ಪಾಯಿಂಟ್ಸ್ಲ ಇನ್ನೂ ಕಮ್ಮಿನೇ ಇದೆ. ನಾನು ನಿಮ್ಗೆ ಎಕ್ಸಾಂಪಲ್ ಮಾತ್ರ ಹೇಳಿದ್ದು. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ಗೆ ಸ್ಪೆಸಿಫಿಕ್ ಆಗಿ ಕೇಸ್ ಕ್ರೆಡಿಟ್ಸ್ ವ್ಯಾಲ್ಯೂ ಇರುತ್ತೆ. ಕ್ವಾಲಿಫೈಯಿಂಗ್ ಪ್ರಾಡಕ್ಟ್ ವಾಲ್ಯೂಮ್ ಅಕ್ಯುಮುಲೇಟ್ ಆಗ್ತಾ ಹೋಗ್ಬಿಡುತ್ತೆ ಯಾವಾಗ ನೀವು 2cc ಅಂತ ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ. ಆಗೇನಿದೆ. ಆ್ಯಂಡ್ ವೆನ್ ಯು ರೀಚ್ 2 ಕೇಸ್ ಕ್ರೆಡಿಟ್ಸ್, ಅದನ್ನು 2cc ಅಂತ ಹೇಳ್ತೀವಿ ನಾವೇನಿದೆ. ಕೇಸ್ ಕ್ರೆಡಿಟ್ಸ್ ಅಂತ ನಮ್ಮ ಕಂಪನಿ ಒಳಗಡೆ ಏನಿದೆ ತಿಳಿಸ್ಕೊಡ್ತಾರೆ ನಿಮಗೆ 2cc ಅಂತ ಅಂದರೆ. ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ನೀವು ಜಿಮ್ಗೆ ಹೋಗಿದ್ದೀರಾ, ವರ್ಕೌಟ್ ಅಂದರೆ ನಂಗೆ ಫಿಟ್ ಆಗಬೇಕು ಅಂತ ಹೇಳಿದ್ದೀರಾ ಅಂತ ಅಂದರೆ ಅದು ಗೋಲ್. ಬಟ್ 5 ಡೇಸ್ ನೀವು ವರ್ಕೌಟ್ ಮಾಡಿದ್ದೀರಾ, 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ, ಪ್ರೋಟೀನ್ ಕಂಪ್ಲೀಟ್ ಆಗಿದೆ, ಕ್ಯಾಲರೀಸ್ ಕಂಪ್ಲೀಟ್ ಆಗಿದೆ, ಇವೆಲ್ಲ ಮೆಜರಬಲ್ ಆ್ಯಕ್ಟಿವಿಟೀಸ್ ಆಗಿದೆ ಅಂತ ಅಂದರೆ ಸೇಮ್ ವೇ ಒಳಗಡೆ ನಿಮ್ದೇನಿದೆ ಅಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮ ವರ್ಕೌಟ್ ಏನಿದೆ. ಸೇಮ್ ವೇ ಅಲ್ಲಿ ಬಿಸ್ನೆಸ್ಸಲ್ಲೂ ಕೂಡ ಏನಿದೆ, ನಂಗೆ ಸಕ್ಸಸ್ಫುಲ್ ಆಗಬೇಕು ಬಿಸ್ನೆಸ್ ಒಳಗಡೆ, ಇಟ್ಸ್ ಎ ಡ್ರೀಮ್. ಬಟ್ 2cc ಮೆಜರಬಲ್ ಮೈಲ್ಸ್ಟೋನ್. 2cc ಕಂಪ್ಲೀಟ್ ಮಾಡಿದ್ರೇ ನೆಕ್ಸ್ಟ್ ಏನಿದೆ ನಿಮ್ಮ ಡ್ರೀಮ್ಸ್ನ ಇಲ್ಲಿ ಫುಲ್ಫಿಲ್ ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಿಲ್ಲ. ಬಟ್ 2cc ಕಂಪ್ಲೀಟ್ ಮಾಡ್ದೇನೂ ಕೂಡ ನೀವು ಶುರು ಮಾಡ್ಬೋದು. ಅದನ್ನು ನಾವೇನಿದೆ ಬೇರೆ ಒಂದು ವಿಡಿಯೋ ಒಳಗಡೆ ಹೇಳ್ತೀನಿ. ಬಟ್ ಯಾಕೆ ಇವಾಗ ಈ ಒಂದು ಟ್ರೈನಿಂಗ್ ಒಳಗಡೆ 2cc ಯಾಕೆ ಇಂಪಾರ್ಟೆಂಟ್ ಅದನ್ನ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಅದಕ್ಕೆ 2cc ಜಸ್ಟ್ ನಂಬರ್ ಥರ ನೋಡೋಕ್ಕೆ ಹೋಗಬೇಡಿ. ಇಟ್ ಈಸ್ ಜಸ್ಟ್ ಅ ಟಾರ್ಗೆಟ್ ಟು ಎಕ್ಸಿಕ್ಯೂಟ್ ಟುವರ್ಡ್ಸ್ ಯುವರ್ ಡ್ರೀಮ್ಸ್, ಐ ಕುಡ್ ಸೇ. ಯಾಕೆ 2cc ಇಂಪಾರ್ಟೆಂಟ್? ನಾವು ಕಮ್ ಟು ದ 2cc. ನಾವು 2cc ಇಂಪಾರ್ಟೆಂಟ್ ಯಾಕೆ? ನಿಮ್ಗೆ ಆ ಒಂದು ಕ್ವಶನ್ ಇರುತ್ತೆ, ಮನೋಜ್ 2cc ಯಾಕೆ ನಾವು ಮಾಡಬೇಕು? ಫಸ್ಟ್ ರೀಸನ್, ಮೊಮೆಂಟಮ್ ಸಿಗುತ್ತೆ. ನೀವು 2cc ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಬಿಸ್ನೆಸ್ನ ನೀವು ಇನ್ನೂ ಅಕ್ಯುಮುಲೇಟ್ ಆಗಿ ಈ ಬಿಸ್ನೆಸ್ ಒಳಗಡೆ ಗ್ರೋತ್ ಆಗೋದಕ್ಕೇನಿದೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2-3 ಮಂತ್ಸ್ ಜಸ್ಟ್ ಮೀಟಿಂಗ್ಸ್ ಅಟೆಂಡ್ ಮಾಡೋದು, ಟ್ರೈನಿಂಗ್ ನೋಡ್ತಾ ಇರೋದು, ನೋಟ್ಸ್ ಮಾಡ್ತಾ ಇರೋದು, ಬಿಸ್ನೆಸ್ ಗ್ರೋ ಆಗ್ತಾ ಇರೋದಿಲ್ಲ. ನೀವೇನಾದರೂ 2cc ಮಾಡಿಲ್ಲ ಅಂತಂದರೆ ಇದೇ ಮೊಮೆಂಟಮಲ್ಲಿ ಇರ್ತೀರ. ಬಟ್ 2cc ಮಾಡಿದ್ದೀರಾ ಅಂತಂದರೆ ಮೊಮೆಂಟಮ್ ಚೇಂಜಸ್ ಆಗಿಬಿಡುತ್ತೆ ಆಟೋಮೆಟಿಕಲಿ ಏನಿದೆ. ಆ್ಯಂಡ್ ನೆಕ್ಸ್ಟ್, ಅಟ್ ಸಮ್ ಪಾಯಿಂಟ್ ಯು ನೀಡ್ ಟು ಎಕ್ಸಿಕ್ಯೂಟ್. 2cc ಗಿವ್ಸ್ ಯು ದ ಫಸ್ಟ್ ಮೆಷರಬಲ್ ಟಾರ್ಗೆಟ್. ಬಟ್ ಸೆಕೆಂಡ್ ಏನಿದೆ, ನಿಮಗೆ ಸ್ಕಿಲ್ಸ್ ಬೇಕಾಗುತ್ತೆ ನಿಮ್ಮೊಳಗಡೆ. ಸ್ಕಿಲ್ಸ್ ಇಲ್ಲ ಅಂತಂದರೆ 2cc ಮಾಡಿದ್ರೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸ್ಕಿಲ್ಸ್ ಮೊದಲೇ ಬೇಕಾಗುತ್ತಾ? 2cc ಮಾಡಿದ್ಮೇಲೆ ನಾವು ಕಲಿಯೋಕ್ಕಾಗುತ್ತಾ? ಅಫ್ಕೋರ್ಸ್ 2cc ಮಾಡಿದ್ಮೇಲೆ ನಾನು ಕೂಡ ಕಲ್ತಿದ್ದು, ಸೇಮ್ ಥಿಂಗ್ ನೀವು ಕೂಡ ಅಷ್ಟೇ. 2cc ವರ್ಕ್ ಮಾಡೋವಾಗ ನೀವೇನಿದೆ ವಾಟ್ ಎವರ್ ನೀವು 2cc ಮಾಡಬೇಕು ಅಂತಂದರೆ ನೀವು ರಿಟೇಲ್ ಆದರೂ ಮಾಡ್ಬೋದು, ಆರ್ ಸಮಥಿಂಗ್ ನೀವು ಪ್ರಾಡಕ್ಟ್ಸ್ನ ಡೈರೆಕ್ಟ್ಲಿ ಯೂಸ್ ಆದರೂ ಮಾಡ್ಬೋದು, ಆರ್ ಒನ್ ಟೈಮ್ ನೀವು ಪರ್ಚೇಸ್ ಆದರೂ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನೀವು 2cc ಯಾವ ಥರ ಮಾಡಬೇಕಂತಿದ್ರೆ ಅದೆಲ್ಲ ನಿಮ್ಮ ಕೈಲಿರುತ್ತೆ. ಪೀಪಲ್ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಕೂಡ ನೀವು 2cc ಕಂಪ್ಲೀಟ್ ಮಾಡ್ಬೋದು. ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಿ ಕೂಡ ನೀವು 2cc ಕಂಪ್ಲೀಟ್ ಮಾಡ್ಬೋದು. ಕ್ವಶನ್ಸ್ ಆ್ಯಂಡ್ ಆನ್ಸರ್ ಮಾಡಬೇಕು ಆ್ಯಂಡ್ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಫ್ಟರ್ 2cc ಏನಿದೆ, ನೀವು ಕಸ್ಟಮರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗುತ್ತೆ. ಸೊ 2cc ಜಸ್ಟ್ ಏನಿದೆ ವಾಲ್ಯೂಮ್ ಅಲ್ವೇ ಅಲ್ಲ. ನೀವು ಅಂದ್ಕೊಂಡಿರೋದು ಜಸ್ಟ್ 2cc ಕಂಪ್ಲೀಟ್ ಮಾಡಿಬಿಟ್ರೆ ವಾಲ್ಯೂಮ್ ಕಂಪ್ಲೀಟ್ ಆಗಿಬಿಡುತ್ತೆ ನಂತು. ನೋ,
ಇಟ್ ಫೋರ್ಸಸ್ ಯು ಟು ಡೆವಲಪ್ ಬಿಸ್ನೆಸ್. 2CC ಇಂದ ನಿಮ್ಮ ಫೋರ್ಸ್ ಮಾಡುತ್ತೆ ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಆಟೋಮೆಟಿಕಲಿ ಏನಿದೆ. ಥರ್ಡ್ ಥಿಂಗ್ ಏನಿದೆ, ಡಿಸಿಪ್ಲಿನ್ ಬರುತ್ತೆ ನಿಮ್ಮೊಳಗಡೆ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಈಸಿ, ಬಟ್ ಟಾರ್ಗೆಟ್ ಸೆಟ್ ಮಾಡಿಕೊಂಡು ಡೈಲಿ ಆ್ಯಕ್ಟಿವಿಟೀಸ್ ಅದಕ್ಕೆ ಆ್ಯಕ್ಷನ್ಸ್ ತೊಗೊಳ್ಳೋದು ಭಾಳ ಏನಿದೆಯಲ್ಲ ಈಸಿನೂ ಅಲ್ಲ, ಕಷ್ಟನೂ ಅಲ್ಲ. ಅದೆಲ್ಲ ಡಿಸಿಪ್ಲಿನ್ ಮೇಲೆ ಹೋಗ್ಬಿಡುತ್ತೆ. ಫಾಲೋ ಅಪ್ ಮಾಡಬೇಕಾಗುತ್ತೆ ಎವ್ರಿ ಡೇ, ನೀವು ಫಿನಿಷ್ ಮಾಡಬೇಕಾಗುತ್ತೆ ಭಾಳಷ್ಟು ಟಾಸ್ಕ್ಸ್ನ ನೀವು. ಅದು ಡಿಸಿಪ್ಲಿನ್ ಅಂತ ಹೇಳ್ಬೋದು ನಮ್ಮ ಕಡೆಯಿಂದ ನಾವೇನಿದೆ. ಆ್ಯಂಡ್ ಫೋರ್ತ್ ಥಿಂಗ್ ಏನಿದೆ, ಡಿಪೆಂಡಿಂಗ್ ಆನ್ ಯುವರ್ ಕರೆಂಟ್ ಫಾರ್ ಎವರ್ ಮಾರ್ಕೆಟ್ ಆ್ಯಂಡ್ ಕಂಪನಿ ಪ್ಲ್ಯಾನ್, ಸರ್ಟನ್ ಕ್ವಾಲಿಫಿಕೇಷನ್ಸ್ ಇರುತ್ತೆ, ರೆಕಗ್ನಿಷನ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇರುತ್ತೆ, ಮೇ ಬಿ ಕನೆಕ್ಟೆಡ್ ಟು CC ಲೆವೆಲ್ಸ್. ಆ ಒಂದು ಥಿಂಗ್ಸ್ನ ನೀವು ಕ್ವಾಲಿಫೈ ಮಾಡದೇ ಇರ್ಬೋದು. ನೆಕ್ಸ್ಟ್ ನೀವು 2CC ಮಾಡಿಲ್ಲ ಅಂತ ಅಂದರೆ, ನೀವು 2CC ಮಾಡಿಲ್ವಾ ಏನಾಗಿರ್ತೀರ, ಫಾರ್ ಎವರ್ ಪ್ರಿಫರ್ಡ್ ಕಸ್ಟಮರ್ ಆಗಿರ್ತೀರ. ನೀವು ಕಸ್ಟಮರ್ ಆಗೋದಕ್ಕೆ ಬಂದಿದ್ದೀರಾ ಸರ್, ನೀವು ಇಲ್ಲಿ ನೀವು ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಿಸ್ನೆಸ್ ಒಳಗಡೆ ಗ್ರೋತ್ ಆಗೋದಕ್ಕೆ ಬಂದಿದ್ದೀರಾ, ರೈಟ್? ಬಿಸ್ನೆಸ್ ಮಾಡೋದಕ್ಕೆ ಬಂದಿದ್ದೀರಾ ಅಂತಂದರೆ ಯು ನೀಡ್ ಟು ಕಂಪ್ಲೀಟ್ ಯುವರ್ 2CC. ನೋ ಸರ್, ಐ ಕೇಮ್ ಹಿಯರ್ ಟು ಬಿ ಎ ಕಸ್ಟಮರ್, ದೆನ್ ಯು ಡೋಂಟ್ ನೀಡ್ ಟು ಕಂಪ್ಲೀಟ್ ಯುವರ್ 2CC. It's a milestone inside the business to qualify your next levels. 2CC ಮಾಡದೇ ಇದ್ದರೆ ಏನಾಗ್ಬಿಡುತ್ತೆ? ನಾವು ಲೆಟ್ಸ್ ಟಾಕ್ ಅಬೌಟ್ ದ ನೆಗೆಟಿವ್ ಸೈಡ್. 2CC ಕಂಪ್ಲೀಟ್ ಮಾಡದೇ ಇದ್ದರೆ ನಿಮ್ಮ ಲೈಫ್ ಫಿನಿಷ್ ಆಗೋದಿಲ್ಲ, ಬಿಸ್ನೆಸ್ ಕೂಡ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗೋದಿಲ್ಲ. ಬಟ್ ಬಿಗ್ಗರ್ ಡೇಂಜರ್ ಏನು ಅಂತ ಅಂದರೆ, ಭಾಳ ದೊಡ್ಡ ಡೇಂಜರ್ ಏನು ಅಂತ ಅಂದರೆ, ಯು ಡೆವಲಪ್ ದ ಹ್ಯಾಬಿಟ್ ಆಫ್ ಡಿಲೇಯಿಂಗ್. ಡಿಲೇ ಮಾಡೋದನ್ನು ಶುರು ಮಾಡ್ಕೊಂಡ್ಬಿಡ್ತೀರಾ. ಫಸ್ಟ್ ಮಂತ್, ನೆಕ್ಸ್ಟ್ ಮಂತ್ ಮಾಡ್ತೀನಿ, ಸೆಕೆಂಡ್ ಮಂತ್ ಮಾಡ್ತೀನಿ, ಇನ್ನೂ ಸ್ವಲ್ಪ ದಿನ ಟೈಮ್ ಆಗಲಿ, ಥರ್ಡ್ ಮಂತ್ ಆಗಲಿ, ಫೋರ್ತ್ ಮಂತ್ ಆಗಲಿ, ರೈಟ್ ಟೈಮ್ ಬಂದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ, 1 ಇಯರ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಥರ ಒಂದು ಮೈಂಡ್ಸೆಟ್ ಪರ್ಸನ್ ನೀವು ಆಗಿಬಿಡ್ತೀರ. ಸೇಮ್ ಪ್ಲೇಸ್, ಸೇಮ್ ಎಕ್ಸ್ಕ್ಯೂಸಸ್, ಸೇಮ್ ರಿಸಲ್ಟ್. ಪ್ರಾಬ್ಲಮ್ 2CC ಮಿಸ್ ಮಾಡಿದ್ದಲ್ಲ, ಪ್ರಾಬ್ಲಮ್ ಈಸ್ ಯು ಟ್ರೈನಡ್ ಯುವರ್ ಸೆಲ್ಫ್ ಟು ಕ್ವಿಟ್ ವೆನ್ ಎಕ್ಸಿಕ್ಯೂಷನ್ ಬಿಕಮ್ ಅನ್ಕಂಫರ್ಟಬಲ್. ಎಕ್ಸಿಕ್ಯೂಷನ್ ಯಾವಾಗ ನಿಮ್ಗೆ ಅನ್ಕಂಫರ್ಟೇಬಲ್ ಆಗಿಬಿಡುತ್ತೆ, ಅವಾಗ ನೀವು ಆ ಥಿಂಗ್ಸ್ನ ಕ್ವಿಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀರ ಆಟೋಮೆಟಿಕಲಿ ನೀವೇನಿದೆ. ಆ್ಯಂಡ್ ಬಿಸ್ನೆಸ್ಸಲ್ಲಿ ಮೊಮೆಂಟಮ್ ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಇಲ್ಲಿ ಗ್ರೋತ್ ಆಗಬೇಕು ಅಂತಂದರೆ ಆ ಮೊಮೆಂಟಮ್ನ ನೀವು ಕಳ್ಕೊಂಡ್ಬಿಡ್ತೀರ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ. ಆ್ಯಂಡ್ ನೀವು ಡಿಲೇ ಮಾಡಿದಷ್ಟು, ಇವತ್ತು ನೀವು ಡಿಲೇ ಮಾಡಿದ್ದೀರಾ, ನಾಳೆ ನೀವೇನಿದೆ ಇನ್ನೂ ಭಾಳ ಕಷ್ಟ ಆಗಿಬಿಡುತ್ತೆ. ಪ್ರೈಸಸ್ ಜಾಸ್ತಿ ರೈಸ್ ಆಗ್ಬೋದು ಎವ್ರಿ ಸಿಂಗಲ್ ಡೇ. ಸೊ ಅರ್ಜೆನ್ಸಿ ಅಂದರೆ ಪ್ಯಾನಿಕ್ ಅಲ್ವೇ ಅಲ್ಲ, ನಿಮ್ಮೊಳಗಡೆ ಏನಿದೆ ಪ್ಯಾನಿಕ್ ಆಗೋ ಅವಶ್ಯಕತೆಯೂ ಇಲ್ಲ. ಅರ್ಜೆನ್ಸಿ ಅಂದರೆ ಟೈಮ್ ವೇಸ್ಟ್ ಮಾಡೋದು, ಆ್ಯಕ್ಷನ್ ಸ್ಟಾರ್ಟ್ ಮಾಡದೇ ಇರೋದು. ದಿಸ್ ಈಸ್ ಕೋಲ್ಡ್ ಅಬೌಟ್ ನಿಮಗೆ. ನೀವು ಅರ್ಜೆನ್ಸಿ ನೀವು ಕೊಟ್ಕೊಂಡಿಲ್ಲ ಅಂತಂದರೆ ಬೇರೆಯವ್ರು ನಿಮ್ಗೆ ಅರ್ಜೆನ್ಸಿ ಕೊಡ್ತಾರೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. 2CC ಹೇಗೆ ಕಂಪ್ಲೀಟ್ ಮಾಡಬೇಕು ಸರ್? ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಹೇಗೆ ಕಂಪ್ಲೀಟ್ ಮಾಡೋದು? 2CC ಕಂಪ್ಲೀಟ್ ಮಾಡೋದಕ್ಕೆ ಏನಿದೆಯಾ? ಓಕೆ ಮನೋಜ್, ಹೌ ಟು ಕಂಪ್ಲೀಟ್ ದ 2CC ರೈಟ್ ನೌ, ಬಟ್ ಹೌ? ರ್ಯಾಂಡಮ್ ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕಾಗಿದೆ, ನಿಮ್ಮ ಮನೆ ಒಳಗಡೆ ಯಾವ ಪ್ರಾಡಕ್ಟ್ಸ್ ಇದೆ, ನಾರ್ಮಲಿ 2 ಜೆಲ್ಲಿಂದ ಹಿಡಿದು ಪರ್ಫ್ಯೂಮ್ಸಿಂದ ಹಿಡಿದು ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ, ರೈಟ್? ಸೇಮ್ ಪ್ರಾಡಕ್ಟ್ಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಆರ್ ನೋ, ನನಗೆ ರ್ಯಾಂಡಮ್ ಪ್ರಾಡಕ್ಟ್ಸ್ ಬೇಕಾಗಿಲ್ಲ, ನನಗೆ ಜಿಮ್ ಪ್ರಾಡಕ್ಟ್ಸ್ ಬೇಕಾಗಿದೆ, ಜಿಮ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಜಿಮ್ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ನನಗೆ ನಮ್ಮ ಮನೆ ಒಳಗಡೆ ಶುಗರ್ ಪೇಷಂಟ್ ಇದ್ದಾರೆ, ಆ ಶುಗರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಪರ್ಚೇಸ್ ದ ಶುಗರ್ ರಿಲೇಟೆಡ್ ಪ್ರಾಡಕ್ಟ್ಸ್. ಆರ್ ಎಲ್ಸ್ ಯು ನೀಡ್ ಎನಿ ಅದರ್ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್, ಯು ಕ್ಯಾನ್ ಪರ್ಚೇಸ್ ದಟ್ ಪ್ರಾಡಕ್ಟ್ಸ್. ಯಾವ ಪರ್ಸನ್ ಈ ಒಂದು ಮೀಟಿಂಗ್ ವಾಟ್ ಎವರ್ ಈ ಒಂದು ಟ್ರೈನಿಂಗ್ ಲಿಂಕ್ ನಿಮ್ಗೆ ಶೇರ್ ಮಾಡಿದಾರಲ್ಲ, ಅವ್ರಿಗೆ ಒಂದೇನಿದೆ ಕೇಳಿ, ಪ್ರಾಡಕ್ಟ್ ಲೀಸ್ಟ್ನ ಶೇರ್ ಮಾಡಿ ಅಂತ ಅವ್ರು ನಿಮ್ಗೆ ಶೇರ್ ಮಾಡ್ತಾರೆ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ನ ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ರ್ಯಾಂಡಮ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಂದ್ರೂ ಪರ್ಚೇಸ್ ಮಾಡ್ಬೋದು. ಅವ್ರು ನೀವೇನಿದೆ ವೆಯ್ಟ್ ಲೂಸ್ ಮಾಡಬೇಕು, ನಾನು ಸೀನನ್ ಕಿಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಏನಿದೆ ಎಕ್ಸಾಂಪಲ್ ನೀವೇನಿದೆ, ಇಲ್ಲ ನಾನು ಪರ್ಚೇಸ್ ಮಾಡಬೇಕಂತಿಲ್ಲ, ಬೇರೆಯವ್ರಿಗೆ ಪರ್ಚೇಸ್ ಮಾಡಿಸಿ ಏನಿದೆ ನಾನು 2CCನ ಕಂಪ್ಲೀಟ್ ಮಾಡಬೇಕಂತಿದ್ರು ಕೂಡ ನಿಮ್ಮ ನೆಟ್ವರ್ಕಲ್ಲಿರೋ 50 ಪೀಪಲ್ ಇದ್ರೆ ಅಂತ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ 50 ಜನ ನಿಮಗೆ ಗೊತ್ತಿದ್ದಾರೆ ಅಂತ. ಆ 50 ಪೀಪಲ್ಗೂ ಕೂಡ ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ ಮಾತಾಡಿ, ಅವ್ರ ಹತ್ರ ಕಾನ್ವರ್ಸೇಷನ್ ಶುರು ಮಾಡಿ. ಏನಿದೆ ಅವ್ರು ತೊಗೊತಾರೆ ಬಿಡ್ತಾರೆ ಅನ್ನೋದು ಬೇಕಾಗಿಲ್ಲ, ಕಾನ್ವರ್ಸೇಷನ್ ಮೊದಲು ಶುರು ಮಾಡಬೇಕು ನೀವು ಆ ಪೀಪಲ್ ಹತ್ರ. ಅವ್ರಿಗೆ ಏನು ಬೇಕಾಗಿದೆ, ಅವ್ರ ಹೆಲ್ತ್ ರಿಲೇಟೆಡ್ ಇಲ್ಲಿ ಯಾವ ಪ್ರಾಡಕ್ಟ್ಸ್ ಇದೆ ಆ ಪ್ರಾಡಕ್ಟ್ಸ್ನ ನೀವು ಅವ್ರಿಗೆ ಪಿಚ್ ಮಾಡೋದಕ್ಕೆ ಶುರು ಮಾಡಿ. ದೆನ್ ಯು ಕ್ಯಾನ್ ಸೆಲ್ ದ ಪ್ರಾಡಕ್ಟ್ಸ್ ಫ್ರಮ್ ದೇರ್. ಡೇ 1 10-15 ಜೆನ್ಯೂನ್ ಕನ್ವರ್ಸೇಷನ್ ಶುರು ಮಾಡ್ಬೋದು. ಲೈಕ್ ಪೀಪಲ್ ಹತ್ರ ಏನು ನೀಡಿದೆ, ನಿಮಗೆ ಫಿಟ್ನೆಸ್ ನೀಡಿದೆಯಾ, ನ್ಯೂಟ್ರಿಷನ್ ನೀಡಿದೆಯಾ, ಪರ್ಸ್ನಲ್ ಕೇರ್ ನೀಡಿದೆಯಾ, ಜನರಲ್ ವೆಲ್ನೆಸ್ ನೀಡಿದೆಯಾ, ಆರ್ ದರ್ ನೀಡ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ಪ್ರಕಾರ ನೀವೇನಿದೆ ಅವ್ರಿಗೆ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಬೇಕಾಗುತ್ತೆ. ದೆನ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ 2CC ಆಲ್ಸೋ. ನನ್ನ ಹತ್ರ ದುಡ್ಡಿಲ್ಲ ಅಂತಂದರೂ ಕೂಡ ಯು ಕ್ಯಾನ್ ಕಂಪ್ಲೀಟ್ ಯುವರ್ 2CC. ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಹೇಳ್ತಾ ಇರೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಯು ಕ್ಯಾನ್ ಕಂಪ್ಲೀಟ್ ಯುವರ್ 2CC ಬೈ ರೆಕಮೆಂಡಿಂಗ್ ದ ಪ್ರಾಡಕ್ಟ್ಸ್ ಆಲ್ಸೋ. ಓಕೆ, ಬಟ್
ಒಂದು ಅಂಗಡಿ ಇದೆ, ಅಂಗಡಿ ಒಳಗಡೆ ಸಾಮಾನೇ ಇಲ್ಲ ಅಂತಂದರೆ ಯಾರು ಕೂಡ ಬಂದು ಅಂಗಡಿ ಒಳಗಡೆ ನೋಡೋದೇ ಇಲ್ವಲ್ಲ ಅಬೌಟ್ ಏನು ಪ್ರಾಡಕ್ಟ್ಸ್ ಇದೆ ಅಂತ. ಫಸ್ಟ್ ನಿಮ್ಮ ಹತ್ರ ಕೈಯಲ್ಲಿ ಪ್ರಾಡಕ್ಟ್ ಇದ್ರೇ ಬೇರೆಯವರು ಕೂಡ ಪರ್ಚೇಸ್ ಮಾಡೋದು. ದಟ್ಸ್ ವಾಟ್ ಐ ಕುಡ್ ಸೇ. ಯು ನೀಡ್ ಟು ಪರ್ಚೇಸ್ ಸಮ್ ಪ್ರಾಡಕ್ಟ್ಸ್ ಬಿಫೋರ್ ಯು ನೀಡ್ ಟು ರೆಕಮೆಂಡ್ ಎನಿ ಒನ್. ನೆಕ್ಸ್ಟ್ ಫಾಲೋ ಅಪ್ ನೀವು ಯಾವ ಥರ ಮಾಡ್ಬೋದು. ಇಂಟ್ರೆಸ್ಟ್ ತೋರಿಸಿದವ್ರಿಗೆ ನೀವು ಜೊತೆ ಒಳಗಡೆ ಕೂರಿಸ್ಕೊಂಡು ಪ್ರಾಪರ್ ಫಾಲೋ ಅಪ್ ಮಾಡ್ಬೋದು. ಕಸ್ಟಮರ್ ಕಾನ್ವರ್ಸೇಷನ್ ಮಾಡ್ಬೋದು ಮುಂದೆ ಇರೋ ಪರ್ಸನ್ಗೆ ನೀವು ಡೇ 3 ಒಳಗಡೆ ಅವ್ರ ಡೇ 4 ಒಳಗಡೆ ನೀವು ಜಾಸ್ತಿ ಮಾತಾಡ್ಬೋದು ಪೀಪಲ್ ಹತ್ರ. ಅಗೇನ್ ನ್ಯೂ ಪೀಪಲ್ನ ರೀಚ್ ಔಟ್ ಮಾಡ್ಬೋದು. ಬಟ್ ನೀವು ಗಿವ್ ಅಪ್ ಮಾಡಿದ್ರೆ ಯು ಕ್ಯಾನ್ ನಾಟ್ ಕಂಪ್ಲೀಟ್ ಯುವರ್ 2CC ಆ್ಯಂಡ್ ಯು ಕ್ಯಾನ್ ನಾಟ್ ಗ್ರೋ ಇನ್ ದಿಸ್ ಬಿಸ್ನೆಸ್. ಪ್ರೀವಿಯಸ್ ಕನ್ವರ್ಸೇಷನ್ನ ಚೆಕ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅದನ್ನು. ಎವ್ರಿ ಸಿಂಗಲ್ ಡೇ ನೀವು ನ್ಯೂ ನಂಬರ್ಸ್ನ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಯು ಕ್ಯಾನ್ ಕಂಪ್ಲೀಟ್ ಲೈಕ್ ದಿಸ್ by talking to people, recommending to the people, or else you can complete your 2CC by arranging the funds. You have these two options. Okay, ಅರೌಂಡ್ ಏನಿದೆ. ನೆಕ್ಸ್ಟ್ ಇವತ್ತು ಒಂದು 15 ಕಾನ್ವರ್ಸೇಷನ್ ಆಯಿತು, ನಾಳೆ ಒಂದು 15-20 ಕಾನ್ವರ್ಸೇಷನ್ ಮಾಡ್ತೀನಿ, ಅಲ್ಲಿಂದ ಕೂಡ ನಾನು 2CC ಕಂಪ್ಲೀಟ್ ಮಾಡ್ತೀನಿ. ಇಟ್ಸ್ ಆಲ್ ಅಬೌಟ್ ಯುವರ್ ಚಾಯ್ಸಸ್. ಜಸ್ಟ್ ವಾಟ್ಸಾಪ್ ಒಳಗಡೆ ಸ್ಟೇಟಸ್ ಹಾಕ್ತೀನಿ, ಅಲ್ಲಿಂದ ನನ್ನ ಕಸ್ಟಮರ್ಸ್ ಬರ್ತಾರೆ ಅಂತ ಥಿಂಕ್ ಮಾಡ್ತೀರಾ. ಇಟ್ಸ್ ಆಲ್ ಅಬೌಟ್ ಯುವರ್ ಸ್ಟ್ರಾಟಜೀಸ್. ಹೌ ಯು ವಾಂಟ್ ಟು ಸ್ಟ್ರಾಟಜೈಸ್ ಯುವರ್ ಪ್ಲ್ಯಾನ್. ಯು ಕ್ಯಾನ್ ಸ್ಟ್ರಾಟಜೈಸ್ ಯುವರ್ ಪ್ಲ್ಯಾನ್ ಟು ಕಂಪ್ಲೀಟ್ ಯುವರ್ 2CC. ನೆಕ್ಸ್ಟ್ ಸಿಂಪಲ್ 2CC ಎಕ್ಸಾಂಪಲ್ ನಾನು ಹಿಂಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಲೆಟ್ಸ್ ಮೇಕ್ ಇಟ್ ವೆರಿ ಸಿಂಪಲ್. ಸಪೋಸ್ ನಿಮ್ಗೇನಿದೆ 2CC ಕಂಪ್ಲೀಟ್ ಮಾಡೋದು, ನಿಮ್ಮ 2CC ಟಾರ್ಗೆಟ್ ಆಗಿದೆ ಅಂತ ಅಂದರೆ 2CC ನೋಡಿದಾಗ ಭಾಳ ಬಿಗ್ ನಂಬರ್ ಅನಿಸ್ತದೆ. ಬಟ್ ಇನ್ ರಿಯಾಲಿಟಿ ಒಳಗಡೆ ಆ ಥರ ಇನ್ಸ್ಟೆಂಟ್ ಅನಿಸೋದೇ ಇಲ್ಲ. ರಿವರ್ಸ್ ಇಂಜಿನಿಯರ್ ಮಾಡಿ ನೋಡಿ ಜಸ್ಟ್ ಒಂದ್ಸಲಿ. ಅದನ್ನೇನಿದೆ 2CCಗೆ ಏನು ಬೇಕಾಗಿರೋದು, ರಿಕ್ವೈರ್ಡ್ ಪ್ರಾಡಕ್ಟ್ ವಾಲ್ಯೂಮ್ ಅಷ್ಟೇ. ರಿಕ್ವೈರ್ಡ್ ಪ್ರಾಡಕ್ಟ್ ವಾಲ್ಯೂಮ್ ಏನಿದೆ 2CC ಅದು. 2CC ಅಂತ ಅಂದರೆ ಎಕ್ಸಾಂಪಲ್ ಏನಿದೆ, ಒಂದು 20 ಬಾಟಲ್ಸ್ ಡ್ರೀಮ್ ಬಾಟಲ್ಗೆ ಇಂಡಿಯಾ ಒಳಗಡೆ ನಮ್ಮ ಕಂಪನಿ ಒಳಗಡೆ 38,000 to 40,000 rupees ಅಂತ ಅಬೌಟ್ ಪ್ರಾಡಕ್ಟ್ಸ್ನ ಪರ್ಚೇಸಸ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ 2CC ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಇವನ್ ಇವಾಗ ನಡೀತಿರೋ ಒಂದು ರೈಟ್ ನಾವು ಆಫರ್ಸ್ ಪ್ರಕಾರ ಇನ್ನೂ ಸ್ವಲ್ಪ ಕಮ್ಮಿನೇ ಮಾಡ್ಕೊಬೋದು ಇಫ್ ನೀವೇನಿದೆ ರೈಟ್ ಪ್ರಾಡಕ್ಟ್ಸ್ನ ಚೂಸ್ ಮಾಡಿದ್ದೀರಾ ಅಂತ ಅಂದರೆ. ಯಾರು ನಿಮಗೆ ಕನೆಕ್ಟ್ ಮಾಡಿಸಿದ್ದಾರೆ, ಈ ಒಂದು ಲಿಂಕ್ನ ಶೇರ್ ಮಾಡಿದ್ದಾರೆ, ಆ ಪರ್ಸನ್ ಹತ್ರ ನೀವು ಮಾತಾಡ್ತಿದ್ದೀರಾ ಅಂತಂದರೆ ಇನ್ನೂ ಕಮ್ಮಿಗೂ ಕೂಡ ನೀವು ಮಾಡ್ಕೊಬೋದು. ಆ್ಯಕ್ಚುಲಾಗಿ ನೀವೇನಾದರೂ ಆ ಪರ್ಸನ್ ಹತ್ರ ಕನೆಕ್ಟ್ ಆಗಿದ್ದರು, ನೀವು ಮಾತಾಡಿದ್ದೀರಾ ಅಂತಂದ್ರೆ ಆಫರ್ಸ್ ಪ್ರಕಾರ ಏನಾದರೂ ಹೋಗಿದ್ದೀರಾ ಅಂತಂದರೆ. ಆ್ಯಂಡ್ ನೆಕ್ಸ್ಟ್ ಕಸ್ಟಮರ್ಸ್, ನೀವು ರಿಕ್ವೈರ್ಡ್ ಕಸ್ಟಮರ್ಸ್ನ ಕೂಡ ಹುಡುಕಿ ನೀವು 2CCನ ಕಂಪ್ಲೀಟ್ ಮಾಡ್ಬೋದು. ಎಕ್ಸಾಂಪಲ್ ಪರ್ಫ್ಯೂಮ್ ಬೇಕಾಗಿದೆ ನಮ್ಮ ಫ್ರೆಂಡ್ಗೆ, ಆ ಪರ್ಫ್ಯೂಮ್ ಬಾಟಲ್ ಸೆಲ್ ಮಾಡ್ಬೋದು. ಯು ಕ್ಯಾನ್ ಸೆಲ್ ಯುವರ್ ಪರ್ಫ್ಯೂಮ್ ಬಾಟಲ್ ಆ್ಯಂಡ್ ಕಂಪ್ಲೀಟ್ ಯುವರ್ 2CC. ಆ್ಯಂಡ್ ನೆಕ್ಸ್ಟ್ ಕಾನ್ವರ್ಸೇಷನ್ಸ್, ಅವ್ರ ಹತ್ರ ಜಾಸ್ತಿ ಮಾತಾಡಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ, ಎಫರ್ಟ್ಸ್ ಹಾಕಬೇಕಾಗುತ್ತೆ. ದೆನ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ 2CC. ಡೈಲಿ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್ ಏನಿದೆ, ನಿಮಗೆ ಒಂದು ಆ್ಯಕ್ಚುಯಲ್ ಪ್ರಾಡಕ್ಟ್ ಮಿಕ್ಸ್ ಆ್ಯಂಡ್ ಕರೆಂಟ್ ಕಂಪನಿದು ಕ್ಯಾಲ್ಕುಲೇಷನ್ ಪ್ರಕಾರ ಸರ್ಟೆನ್ ನಂಬರ್ ಕಸ್ಟಮರ್ಸ್ ಬೇಕು ಅಂತ ಅಂದರೆ, ನನಗೆ ಕಸ್ಟಮರ್ಸ್ ಬೇಕು ಅಂತ ಥಿಂಕ್ ಮಾಡಬೇಡಿ. ಓಕೆ, ಥಿಂಕ್ ಮಾಡಿದ್ರೆ ಆಗೋದಿಲ್ಲ. ಹೌ ಮೆನಿ ಪೀಪಲ್ ಡು ಯು ನೀಡ್ ಟು ಟಾಕ್ ಟು? ನಿಮ್ಮ ಹಾಟ್ ಮಾರ್ಕೆಟ್ ಅಂತಂದರೆ ಫ್ರೆಂಡ್ಸ್, ಫ್ಯಾಮಿಲಿ, ಅಲ್ಲಿಂದ ಕೂಡ ನಿಮ್ಮ 2CC ಕಂಪ್ಲೀಟ್ ಮಾಡ್ಬೋದು. ಬೈ ಅರೇಂಜಿಂಗ್ ದ ಫಂಡ್ಸ್ ಆರ್ ಬೈ ಟಾಕಿಂಗ್ ಟು ದೆಮ್, ಬೈ ಸ್ಪೀಕಿಂಗ್ ಟು ದೆಮ್. ಐ ನೀಡ್ ಟು ಕಂಪ್ಲೀಟ್ ಮೈ 2CC. ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, US ಬೇಸ್ಡ್ ಪ್ರಾಡಕ್ಟ್ ಇದೆ, ಅಲ್ಲಿಂದ ಬರ್ತಾ ಇದೆ ಏನಿದೆ, ಅದು ನಿಮ್ಗೆ ಏನಾದರೂ ಬೇಕಾಗಿದ್ರೆ ನನಗೊಂದ್ಸಲಿ ಹೇಳಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನಿದೆ ವರ್ಲ್ಡ್ಸ್ ಬೆಸ್ಟ್ ಹನಿ ಇದೆ ನನ್ನ ಹತ್ರ, ವರ್ಲ್ಡ್ಸ್ ಬೆಸ್ಟ್ ಇನ್ನೂ ಅಬೌಟ್ ಹೇಳ್ಬೋದು, ವರ್ಲ್ಡ್ಸ್ ಬೆಸ್ಟ್ ಅಲೋವೆರಾ ಜೆಲ್ ಬಾಟಲ್ ಇದೆ, ಈ ಥರ ವರ್ಲ್ಡ್ಸ್ ಬೆಸ್ಟ್ ಟೂತ್ ಜೆಲ್ ಇದೆ. ಇಟ್ ಈಸ್ ಆಲ್ ದ ವರ್ಲ್ಡ್ಸ್ ಬೆಸ್ಟ್ ಓನ್ಲಿ. ಯು ಕ್ಯಾನ್ ಗೂಗಲ್ ಇಟ್. ಓಕೆ, ಯು ಕ್ಯಾನ್ ಕಂಪ್ಲೀಟ್ ಯುವರ್ 2CC ಬೈ ಲೈಕ್ ದಿಸ್ ಆಲ್ಸೋ. ಓಕೆ, ಹೌ ಮೆನಿ ಪೀಪಲ್ ಡು ಐ ನೀಡ್ ಟು ಟಾಕ್ ಟು? ನಿಮ್ಗೆ ಅಬೌಟ್ ಏನಿದೆಯಲ್ಲ, ಎಷ್ಟು ಜನ ಹತ್ರ ನಾನು ಮಾತಾಡಬೇಕು 2CC ಕಂಪ್ಲೀಟ್ ಮಾಡಬೇಕು ಅಂದರೆ, ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನಿಮ್ಗೆ ಎಷ್ಟು ಜನ ರಿಜೆಕ್ಷನ್ಸ್ ಬರುತ್ತಲ್ಲ ಅಷ್ಟೂ ಜಾಸ್ತಿ ನೀವು ಮಾತಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಥಿಂಗ್ ಐ ಕುಡ್ ಸೇವ್ ಫ್ಯೂ ಥಿಂಗ್ಸ್ ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ನಾವು ಓನ್ಲಿ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ವೆಯ್ಟ್ ಅಂಟಿಲ್ ದ ಲಾಸ್ಟ್ 2-3 days ಆಫ್ ದ ಮಂತ್ ಎಂಡ್ವರೆಗೂ ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಮಂತ್ ಎಂಡಲ್ಲಿ ಮಾಡ್ಕೋತೀನಿ, ನಾನು ಮಂತ್ ಸ್ಟಾರ್ಟಿಂಗಲ್ಲಿ ಮಾಡ್ಕೋತೀನಿ, ನಾನು ಆವಾಗ ಮಾಡ್ಕೋತೀನಿ, ಇವಾಗ ಮಾಡ್ಕೋತೀನಿ. ಬಿಕಾಸ್ ದ ಲಾಸ್ಟ್ ಮಿನಿಟ್ ಒಳಗಡೆ ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು, ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ, ಬ್ಯಾಡ್ ಡಿಸಿಷನ್ಸ್ ಕೂಡ ಜಾಸ್ತಿ ಬರುತ್ತೆ ನಿಮ್ಮ ತಲೆ ಒಳಗಡೆ. ನಿಮ್ಮ ಅಕ್ಕಪಕ್ಕ ಇರೋ ಪೀಪಲ್, ಫ್ರೆಂಡ್ಸ್, ಫ್ಯಾಮಿಲಿ ನಿಮ್ಮನ್ನು ನೆಗೆಟಿವ್ ಮಾಡ್ತಾರೆ, ಹಂಗಾಗಲ್ಲ ಹಿಂಗಾಗಲ್ಲ ಅಂತ. ಇಟ್ ಈಸ್ ದ ರಿಯಾಲಿಟಿ. ಬಿಕಾಸ್ ನಾನು ಯಾವಾಗ 2CC ಕಂಪ್ಲೀಟ್ ಮಾಡಿದ್ನಲ್ಲ, ಆಗಲೂ ಕೂಡ 2CC ಮಾಡಬೇಕಾದ್ರೆ ನನ್ನೊಳಗಡೆನೂ ಕೂಡ ಭಾಳಷ್ಟು ನೆಗೆಟಿವ್ ಥಿಂಗ್ಸ್ ಬಂದಿತ್ತು. ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಎವ್ರಿ ಒನ್ ಸೈಡ್ ಯು ಕ್ಯಾನಾಟ್ ಡೂ ಇಟ್. ನಾನು ಅಬೌಟ್ ರೀಟೇಲ್ ಮಾಡಿಲ್ಲ, ಆ ಥರ ಎಲ್ಲ. ನಾನು ಅರೇಂಜ್ ಮಾಡಿಕೊಂಡೆ ಫಂಡ್ಸ್ನ, ಬಿಕಾಸ್ ಐ ನೀಡ್ ಟು ಗ್ರೋ ಇನ್ ದಿಸ್ ಬಿಸ್ನೆಸ್. ದಟ್ಸ್ ವೈ ಐ ಅರೇಂಜ್ಡ್ ಮೈ ಫಂಡ್ಸ್. ಅರೇಂಜ್ ಮಾಡಬೇಕಾದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ. ಬಟ್ ಐ ವಾಂಟ್ ಟು ಗ್ರೋ ಇನ್ ದಿಸ್ ಬಿಸ್ನೆಸ್. ಐ ಅರೇಂಜ್ಡ್ ದ ಫಂಡ್ಸ್. ಅರೇಂಜ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ನೆಗೆಟಿವ್ ಮಾಡಿದರು. ಆ್ಯಂಡ್ ಶುರು ಮಾಡಿದ್ಮೇಲೂ ಕೂಡ ಸೇಮ್ ಥಿಂಗ್ ನಿಮ್ಮ ಜೊತೆನೂ ಕೂಡ ಆಗೋ ಚಾನ್ಸಸ್ ಭಾಳಷ್ಟು ಜಾಸ್ತಿ ಇರುತ್ತೆ. ಇಫ್ ಯು ಡೋಂಟ್ ನೋ ಮೇ, ಯು ಕ್ಯಾನ್ ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಮನೋಜ್ ಗೌಡ ಎಕ್ಸ್. ಕೆಳಗಡೆ ಲಿಂಕ್ ಕೂಡ ಇರುತ್ತೆ ಇನ್ಸ್ಟಾಗ್ರಾಮ್ದೇನಿದೆ. ಅನ್ನೆಸೆಸರಿ ಪ್ರೆಷರ್ನ ಕ್ರಿಯೇಟ್ ಮಾಡೋದು ಬೇಡ. ಅವಶ್ಯಕತೆ ನಿಮ್ಮೊಳಗಡೆ ನಿಮಗೆ ಇರೋದಿಲ್ಲ ಏನಿದೆ. ಇವಾಗ ನೀವು
ನಿಮ್ಮ ಮೇಲೆ ನೀವು ಪ್ರೆಷರ್ನ ಹಾಕ್ಕೊಂಡಿದ್ದೀರಾ ಅಂತಂದರೆ, ಇಫ್ ನಿಮ್ಮ ಹತ್ರ 30 ಡೇಸ್ ಇದೆ ಅಂತಂದ್ರೆ ಆ 30 ಡೇಸ್ನ ರೈಟ್ ವೇ ಒಳಗಡೆ ಯೂಸ್ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ 15 ಡೇಸ್, ಆ 15 ಡೇಸ್ನ ಪ್ರಾಪರ್ ವೇ ಒಳಗಡೆ ಯೂಸ್ ಮಾಡ್ಕೊಳ್ಳಿ. ಇಫ್ ಯು ಹ್ಯಾವ್ ಓನ್ಲಿ ಸಿಂಗಲ್ ಡೇ, ಒಂದು ದಿವಸನೇ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಬೋದು ನೀವು. ಎಲ್ಲರ ಹತ್ರನೂ ಕೂಡ 2 ಆಪ್ಷನ್ ಇರುತ್ತೆ. ನಾನು ಸ್ಟೂಡೆಂಟ್ ಇದ್ದೀನಿ, ಅದಕ್ಕೆ ನಾನು ಅರೇಂಜ್ ಮಾಡೋದಕ್ಕಾಗೋದಿಲ್ಲ. ನಾನು ಸ್ಟೂಡೆಂಟ್ ಇದ್ದೀನಿ, ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ. ಸೇಮ್ ಥಿಂಗ್, ನಾನು ಯಾವಾಗ 18 ಇಯರ್ಸ್ ಓಲ್ಡ್ ಇದ್ನಲ್ಲ, 18 ವರ್ಷ ಇರಬೇಕಾದ್ರೆ, ನಾನಿವಾಗ 23 ಇಯರ್ಸ್ ಓಲ್ಡ್ ಇದ್ದೀನಿ, ಬಟ್ ನನ್ನ ಹತ್ರ ಕಾಣಿಸೋದಿಲ್ಲ, ರೈಟ್? ಬಟ್ ನಾನು 18 ಇಯರ್ಸ್ ಓಲ್ಡ್ ಇದ್ದೆ. 6 ವರ್ಷದ ಹಿಂದೆ ನಾನು ಶುರು ಮಾಡಬೇಕಾದ್ರೆ ಈ ಬಿಸ್ನೆಸ್ ಏನಿದೆ 6 ವರ್ಷ ಆಗ್ತಾ ಬರ್ತಾ ಇದೆ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸಲ್ಲಿ ಕೆಲಸ ಮಾಡ್ತಾ ನನಗೇನಿದೆ, ಶುರು ಮಾಡಬೇಕಾದ್ರೆ ಏನಿದೆ, ಪ್ರತಿಯೊಬ್ಬರು ಕೂಡ ನೆಗೆಟಿವ್ ಮಾತಾಡಿದ್ರು, ಈ 2cc ಆಗೋದಿಲ್ಲ, ಅದಾಗಲ್ಲ, ಇದಾಗೋದಿಲ್ಲ ಅಂತ. ಬಟ್ ಐ ವಾಂಟ್ ಟು ಕಂಪ್ಲೀಟ್ ಮೈ 2cc. ಇಫ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಗ್ರೋತ್ ಆಗ್ತೀನಿ, ಇಲ್ಲ ಗ್ರೋತ್ ಆಗೋದಿಲ್ಲ. ಅವ್ರು ಅರೇಂಜ್ ಮಾಡಬೇಕಾದ್ರೂ ನನ್ನ ಒಳಗಡೆ ಅದೇ ಇತ್ತು, ಏನಿದೆ, ನಾನು ಸ್ಟೂಡೆಂಟ್ ಇದ್ದೀನಿ, ನನ್ನ ಕೈಲಿ ಅರೇಂಜ್ ಮಾಡೋಕ್ಕಾಗಲ್ಲ. ನಾನು ಸ್ಟೂಡೆಂಟ್ ಇದ್ದೀನಿ, ನಾನು ಅದಕ್ಕೋಸ್ಕರನೇ ಅರೇಂಜ್ ಮಾಡಬೇಕು ಅಂತ. ಇವಾಗ ನಾನು ಅರೇಂಜ್ ಮಾಡಿಲ್ಲ, ಲೈಫ್ ಲಾಂಗ್ ನಾನು ಅರೇಂಜ್ ಮಾಡೋಕ್ಕಾಗಲ್ಲ. ಐ ಗಾಟ್ ಟು ನೋ ಆನ್ ದಟ್ ಮೂಮೆಂಟ್. ಇವಾಗ ನಾನು ಅರೇಂಜ್ ಮಾಡಿಲ್ಲ, ಲೈಫ್ ಲಾಂಗ್ ನಾನು ಅರೇಂಜ್ ಮಾಡ್ಕೊಂಡು ಕುತ್ಕೊಬೇಕಾಗುತ್ತೆ. 2cc-ಗಲ್ಲ, ನನ್ನ ಲೈಫ್ ಥಿಂಗ್ಸ್ಗೋಸ್ಕರ, ನನಗೆ ಬೇಕಾಗಿರೋ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ. ಈಗ ನಾನು ಅಬೌಟ್ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಭಾಳಷ್ಟು ಕಂಟ್ರೀಸ್ ನಾನು ಹೋಗಿ ಬಂದೆ. 15-20 ದಿನ ಟ್ರಾವೆಲ್ ಹೋಗಿ ಬಂದೆ. ನಾನು ಇಂಟರ್ನ್ಯಾಷನಲ್ ಕಂಟ್ರೀಸ್ಗೆ ಹೋಗಿ ಬಂದೆ. ನೆಕ್ಸ್ಟ್ ಮಂತ್ ಕೂಡ ನಾನು ಹೋಗ್ತಾ ಇದ್ದೀನಿ ಬೇರೆ ಕಂಟ್ರೀಸ್ಗೂ ಕೂಡ. ಇದಕ್ಕೆಲ್ಲ ನಾನು ಬೇರೆ ಕಡೆಯಿಂದ ಅರೇಂಜ್ ಮಾಡಬೇಕಾಗಿತ್ತು. ಒಂದು 15-20 ಸಾವಿರ ದುಡಿದ್ರೂ ಕೂಡ ನಾನೊಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿದ್ದೀನಿ ಅಂತಂದರೆ 3-4 ಲಕ್ಷ ಖರ್ಚಾಗ್ಬಿಡುತ್ತೆ. ಒಂದು ವರ್ಷದ್ದೇನಿದೆ 2 ಲಕ್ಷ ಇನ್ಕಮ್ ಅರ್ನ್ ಮಾಡಿದ್ರೆ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ಸ್ಪೆಂಡ್ ಮಾಡೋಕ್ಕಾಗೋದೇ ಇಲ್ಲ. ನಾನು ಸಾಲ ಮಾಡ್ಕೊಂಡು ಹೆಂಗೆ ಸ್ಪೆಂಡ್ ಮಾಡೋಕ್ಕಾಗುತ್ತೆ? ನಾನು ಮಾಡೋಕ್ಕಾಗೋದೇ ಇಲ್ವಲ್ಲ. ಬಟ್ ಇಲ್ಲಿಂದ ಅದೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ನನಗೆ ಗೊತ್ತಾಯಿತು. ಇಫ್ ಐ ವಾಂಟ್ ಟು ಕಂಪ್ಲೀಟ್ ಮೈ ಡ್ರೀಮ್ಸ್, ಐ ನೀಡ್ ಟು ಕಂಪ್ಲೀಟ್ ದ 2cc. ಐ ಗಾಟ್ ಟು ನೋ. ದಟ್ಸ್ ವೈ ಐ ಕಂಪ್ಲೀಟೆಡ್ ಮೈ 2cc. ದಟ್ಸ್ ಆಲ್ ಐ ಕುಡ್ ಸೇ ಫಾರ್ ಯು. ಆ್ಯಂಡ್ ನೆಕ್ಸ್ಟ್ 2cc ಈಸ್ ನಾಟ್ ಯುವರ್ ಫೈನಲ್ ಡಿಸಿಷನ್. 2cc ಯಾವುದೇ ಹತ್ರ ನಿಮ್ಮ ಫೈನಲ್ ಡಿಸಿಷನ್ ಅಲ್ಲ. ಇಟ್ಸ್ ಒನ್ ಮೈಲ್ ಸ್ಟೋನ್. It's an opportunity to build communication, product knowledge, follow-up skills, customer relationships, and most importantly, execution ಮತ್ತು discipline. ಇಲ್ಲಿಂದ ನೀವು ಕಲ್ತ್ಕೊತೀರಾ. ಡೋಂಟ್ ಬ್ಲೈಂಡ್ಲಿ ಚೇಸ್ ಯುವರ್ 2cc. ಕಂಪ್ಲೀಟ್ ಮಾಡ್ಬೇಕು ಡೋಂಟ್ ಬ್ಲೈಂಡ್ಲಿ ಚೇಸ್ ಯುವರ್ 2cc. ಡೋಂಟ್ ಪ್ರೆಷರ್ ಪೀಪಲ್ for 2cc. Don't pressure yourself for 2cc. Don't buy unnecessary productsನ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕಾಗಿದೆ, ಎಕ್ಸಾಕ್ಟ್ಲಿ ಏನಿದೆ, ಅದರಿಂದ ನನಗೇನಿದೆ ಜೆನ್ಯೂನ್ಲಿ ಯೂಸ್ ಆಗುತ್ತೆ, ಆ ಪ್ರಾಡಕ್ಟ್ಸ್ನ ಬೈ ಮಾಡಿ. ನಿಮ್ಮ ಮನೆ ಒಳಗಡೆ ಯಾವ್ದು ಯೂಸ್ ಮಾಡ್ತಾರೆ ಆ ಪ್ರಾಡಕ್ಟ್ಸ್ನ ಬೈ ಮಾಡಿ. ಯೂಸೇ ಮಾಡಲ್ಲ 2cc ಕಂಪ್ಲೀಟ್ ಮಾಡಬೇಕು ನಾನು ಅಂತ ಪ್ರಾಡಕ್ಟ್ಸ್ನ ಬೈ ಮಾಡಿ ಇಟ್ಕೊಂಡು ಏನು ಮಾಡ್ತೀರಾ ಹೇಳಿ ಹೋಗ್ಲಿ ನೀವು. ಆ್ಯಂಡ್ ಡೋಂಟ್ ಬೈ ಅನ್ನೆಸರಿ ಪ್ರಾಡಕ್ಟ್ಸ್ ಟು ಹಿಟ್ ಒಂದು ನಂಬರ್ನ ಹಿಟ್ ಮಾಡಬೇಕು ಅಂತ ಕಂಪ್ಲೀಟ್ ಮಾಡೋದಕ್ಕೆ ಹೋಗಬೇಡಿ. ಕ್ರಿಯೇಟ್ ಎ ಜೆನ್ಯೂನ್ ಕಸ್ಟಮರ್ ಡಿಮ್ಯಾಂಡ್. ಒಂದು ಜೆನ್ಯೂನ್ ಕಸ್ಟಮರ್ ಡಿಮ್ಯಾಂಡ್ ಮಾಡೋದು ಆ ಥರ ನೀವು ಕ್ರಿಯೇಟ್ ಮಾಡ್ಕೊಬೋದು. ಆರ್ ಸರ್ವ್ ಪೀಪಲ್ ಪ್ರಾಪರ್ಲಿ, ಟ್ರ್ಯಾಕ್ ಯುವರ್ ಆ್ಯಕ್ಟಿವಿಟಿ ಆ್ಯಂಡ್ ಎಕ್ಸಿಕ್ಯೂಟ್ ಕನ್ಸಿಸ್ಟೆಂಟ್ಲಿ. ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಫಾರ್ ಎವರ್ ಬಿಸ್ನೆಸ್, ಡೋಂಟ್ ಜಸ್ಟ್ ಸೇ ನಾನು ಕೂಡ ಬಿಸ್ನೆಸ್ ಮಾಡ್ತೀನಿ. ನೋ, ಶೋ ಇಟ್ ಥ್ರೂ ಯುವರ್ ಡೈಲಿ ಆ್ಯಕ್ಷನ್ಸ್. ಕಂಪ್ಲೀಟ್ ಯುವರ್ 2cc ಫಟಾಫಟ್. ಡೈಲಿ ಆ್ಯಕ್ಟಿವಿಟಿ ಪ್ಲ್ಯಾನ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಟುಡೇ, ರೈಟ್ ನಾವು, ಈಗಲೇ ಏನಿದೆ. ಬಿಕಾಸ್ 1 year ಫ್ರಮ್ ನೌ ಯು ವಿಲ್ ಐದರ್ ಬಿ ಪ್ರೌಡ್ ದಟ್ ಯು ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಆರ್ ಯು ವಿಲ್ ವಿಶ್ ಯು ಹ್ಯಾಡ್. ನಾನು ಮೊದಲೇ ಶುರು ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾನು ಮೊದಲೇ 2cc ಕಂಪ್ಲೀಟ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಥರ ವಿಶ್ ಮಾಡೋದಕ್ಕಿಂತ ಕೀಪ್ ಪ್ಲಾನಿಂಗ್, ಕೀಪ್ ಎಕ್ಸಿಕ್ಯೂಟಿಂಗ್, ಕೀಪ್ ಬಿಲ್ಡಿಂಗ್. ರೈಟ್ ನಾವೇನಿದೆಯಲ್ಲ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಏನಿದೆಯಲ್ಲ ಅಷ್ಟರೊಳಗಡೆ ಏನಿದೆ ನೀವು ಫಟಾಫಟ್ ನಿಮ್ಮ 2cc ಕಂಪ್ಲೀಟ್ ಮಾಡ್ಕೊಂಬಿಡಿ.